ಒಳ್ಳೆ ಕಾರ್ಯಕ್ಕೆ ಅವರು ಎಳೆದಿದ್ದಾರೆ ಅಲ್ವಾ. ಅದಕ್ಕೆ ಒಂದು ಹೋಗಿ ಅವರಿಗೆ ಸ್ವಲ್ಪ ಶುಭ ಹಾರೈಸಿ ಕಾನ್ಸೆಪ್ಟ್ ಬಂಡ ಇದು ನಮ್ಮ ಬಂಟ್ವಾಳ ಬೈಪಾಸ್ ರೂಪಣಿ ಇಂದು ದಾದಂಡ ಸೆಲೆಬ್ರೇಷನ್ ಮಂದಿನ ಫಾರೆಸ್ಟ್ ಡನ್ ಆಗ್ಲೇ ಬಂಡ ಇದೇ ಇಂಚ ನಾರ್ಮಲಿ ಈ ತರ ಗೋಲ್ಡನ್ ಇರ್ತದೆ, ಇದರಲ್ಲಿ ವೈಟ್ ಅಲ್ಲಿ ಫೋಟೋ ಪ್ರಿಂಟ್ ಮಾಡ್ತಾರೆ. ಹಾಯ್, ಇವತ್ತಿನ ಈ ವಿಡಿಯೋಗೆ ನಿಮ್ಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್. ನಾನಿವತ್ತು ಒಂದು ಓಪನಿಂಗ್ ಸೆರೆಮನಿ ಫಂಕ್ಷನ್ಗೆ ಹೊರಟಿದ್ದೇನೆ. ಕೋ ಯೂಟ್ಯೂಬರ್ ಒಬ್ಬರದ್ದು ಗಿಫ್ಟ್ ಹೌಸ್ ಹಾಗೂ ಪಾರ್ಟಿ ಹೌಸಿನ ಓಪನಿಂಗ್ ಸೆರೆಮನಿ ಇದೆ. ನನಗೆ ಅವರು ಇನ್ವೈಟ್ ಮಾಡಿದ್ರು, ಹಾಗೆ ನನಗೆ ಹೋಗೋಣ ಅಂತ ಅನಿಸಿತು. ಹಾಗೆ ಇವಾಗ ಹೊರಟಿದ್ದೇನೆ. ನನಗೆ ಅವರು ಲೈವ್ ಮೂಲಕ ಪರಿಚಯ ಆಗಿದ್ದರು. ಅದೇ ರೀತಿ ಅವರು ಮೊದಲು ಮನೆಗೆ ಬಂದಿದ್ರಂತೆ, ಆದರೆ ನನಗೆ ಗೊತ್ತಿರಲಿಲ್ಲ ಅವ್ರದ್ದು ಯೂಟ್ಯೂಬ್ ಚಾನಲ್ ಇತ್ತು ಅಂತೇಳಿ. ಆಮೇಲೆ ಲೈವ್ ಮೂಲಕ ಪರಿಚಯ ಆಗಿ ಅವರು ಇನ್ಸ್ಟಾದಲ್ಲಿ ನನಗೆ ಇನ್ವಿಟೇಷನನ್ನು ಸೆಂಡ್ ಮಾಡಿದರು. ಹಾಗೆ ನಾನು ಲೈವ್ ಮಾಡ್ತಿರುವಾಗ ಅವರು ಕೂಡ ಲೈವಿಗೆ ಜಾಯ್ನ್ ಆಗಿದ್ದರು. ತುಂಬ ಸಾರಿ ಲೈವಿಗೆ ಜಾಯ್ನ್ ಆಗಿ ಸಪೋರ್ಟ್ ಮಾಡ್ತಾ ಇದ್ರು. ಹಾಗೆ ಅವರು ಹೇಳಿದರು, ಒಂದು ದಿವಸ ನಾವು ಮೀಟ್ ಆಗೋಣ, ಅದೇ ರೀತಿ ನಾವು ಜೊತೆಯಾಗಿ ಬ್ಲಾಗ್ ಕೂಡ ಮಾಡೋಣ ಅಂತೇಳಿ. ನಾನು ಓಕೆ ಕೂಡ ಅಂದಿದ್ದೆ, ಆದರೆ ನನಗೆ ಟೈಮ್ ಇರಲಿಲ್ಲ, ಅವರಿಗೆ ಕೂಡ ಟೈಮ್ ಇರಲಿಲ್ಲ. ಅವರು ಕೂಡ ಬ್ಯುಸಿ ಇದ್ದರು, ನಾನು ಕೂಡ ಬ್ಯುಸಿ ಇದ್ದೆ. ನಮಗೆ ಮೀಟ್ ಆಗಲಿಕ್ಕೆ ಆಗಲೇ ಇಲ್ಲ. ಹಾಗೆ ಅವರು ಇನ್ವೈಟ್ ಮಾಡಿದ್ರಲ್ಲ ಅಂತೇಳಿ ಒಮ್ಮೆ ಹೋಗಿ ಮೀಟ್ ಆಗೋಣ ಅಂತ ಅನಿಸಿತು. ಅದೇ ರೀತಿ ಓಪನಿಂಗ್ ಸೆರೆಮನಿ ಒಂದು ಒಳ್ಳೆ ಕಾರ್ಯಕ್ಕೆ ಅವರು ಎಳೆದಿದ್ದಾರೆ ಅಲ್ವಾ. ಅದಕ್ಕೆ ಒಂದು ಹೋಗಿ ಅವರಿಗೆ ಸ್ವಲ್ಪ ಶುಭ ಹಾರೈಸೋಣ ಅಂತೇಳಿ ನಾನು ಇವಾಗ ಹೊರಟಿದ್ದೇನೆ. ಅವರನ್ನು ಮೀಟ್ ಆದಾಗೆ ಆಗ್ತದೆ. ಅದೇ ರೀತಿ ನಮ್ಮ ಊರಲ್ಲೇ ಇರುವ ಕಾರಣ ಯಾವೆಲ್ಲ ಗಿಫ್ಟ್ ಎಲ್ಲ ಆ ಶಾಪಲ್ಲಿದೆ ಅಂತೇಳಿ ಕೂಡ ನೋಡ್ಲಿಕ್ಕೆ ಆಗ್ತದೆ. ಅದೇ ರೀತಿ ಬ್ಲಾಗ್ ಕೂಡ ಅವರ ಜೊತೆ ಮಾಡ್ಬೋದು ಅಂತೇಳಿ ನಾನಿವಾಗ ಹೊರಟಿದ್ದೇನೆ. ಫ್ರೆಂಡ್ಸ್, ಈ ಗಿಫ್ಟ್ ಹೌಸ್ ಇರೋದು ಬಂಟ್ವಾಳದ ಬೈಪಾಸ್ ರೋಡಿನ ಮಿನೇಜಸ್ ಕಾಂಪ್ಲೆಕ್ಸ್ ಅಲ್ಲಿ. ಯಾರು ಇನ್ನೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋಸನ್ನು ನೋಡ್ತಿರೋದಾದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಅದೇ ರೀತಿ ಹಾರ್ಟ್ ಕ್ಯಾಚಸ್ ಅಫಿಷಿಯಲ್ಸ್ ಅವರ ಚಾನಲಿಗೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. 1 ಗಂಟೆಗೆ ಆ ಶಾಪ್ ಇದ್ದು ಹಾಗೂ ಪಾರ್ಟಿ ಹೌಸ್ ಇದ್ದು ಓಪನಿಂಗ್ ಇದೆ. ಅದಕ್ಕಿಂತ ಮೊದಲು ನನಗೆ ರೀಚ್ ಆಗಬೇಕು. ಇವಾಗಲೇ 10:30 ಆಗ್ತಾ ಬಂತು. ಬೇಗನೆ ಹೋಗ್ತೇನೆ. ಇಲ್ಲಿಂದ ಹೆಚ್ಚಂದರೆ ಒಂದು 20 ಮಿನಿಟ್ಸ್ ಬೇಕು ನನಗೆ ಟೂ ವೀಲರಲ್ಲಿ ಹೋಗೋದಾದರೆ. ಬಸ್ಸಲ್ಲಿ ಆದರೆ ಒಂದು ಹಾಫ್ ಆನ್ ಅವರ್ ಬೇಕು, ಬಸ್ಸಿಗೆ ವೇಟ್ ಮಾಡಬೇಕು. ಹಾಗೆ ನಾನಿವಾಗ ಲೇಟ್ ಆಯಿತು ಅಂತೇಳಿ ಗಾಡಿ ಹಿಡ್ಕೊಂಡೇ ಹೋಗ್ತಾ ಇದ್ದೇನೆ. ಇವಾಗ ನಾನು ಹೊರಟಿದ್ದೇನೆ. ಅಲ್ಲಿ ಹೋದ್ಮೇಲೆ ಮತ್ತೆ ನಾನು ನಿಮಗೆ ಸಿಗ್ತೇನೆ. ಗಿಫ್ಟ್ ಹೌಸ್, ನಾನಿವಾಗ ಗಿಫ್ಟ್ ಹೌಸ್ ಹತ್ರ ರೀಚ್ ಆದೆ, ಮೇಲೆ ಹತ್ತಾ ಇದ್ದೇನೆ. ಹಾರ್ಡ್ ವರ್ಕಿಂಗ್ ಬಂದ ಟೈಮ್ ಯುಟಿಲೈಸ್ ಮಾಡ್ಕೊಂಡು ಅಂಚಿನ ಒಂದು ಜವನಿ ಅಂತ ತುಂಬ ಬಾರಿ ಖುಷಿ ಆಗೋದು. ಅಂಚ ಮೆಟ್ಟುನ ಒಂದು ಕೆಲವು ಸಮಯದಲ್ಲಿ ತೋರಿಲ್ಲ ಬಾರಿ ಅಂದ ಮೈಂಡ್ ಒಂದು ಉಪ್ಪುಲು ಜವನಿಯರು ಅಂಚಿ ಇಂಚಿಂದು ಅಂದ ಐನು ಫರ್ಮ್ ಅದು ಒಂದು ಕಡೆ ಫೋಕಸ್ ಮಾಡ್ತದೆ. ಇದು ಸಕ್ಸಸ್ ಆಯ್ನಂತ ಐದು ಕೊನೆಯವರು ಒಂದು ಆಶೀರ್ವಾದದು ಇಟ್ಲಾಗಿ ದೇವರ ದಡ್ಡ ಮಲ್ಪಲ್ಲಿಂದು ಈ ದೈವದೇವರ ಕೈ ಮುಗಿಯೋದು ಒಂದು ಈ ಸಮಯ ಈ ಒಂದು ಇದು ಕೊಡ್ಲಿಕ್ಕೆ ಇಟ್ಲಾಗಿ ಕೂಡ ಬಂದರು.
ಸೆಂಟರ್ನ ಉದ್ಘಾಟನೆ ಅಂಗವಾಗಿ ಇವರೊಂದು ಲಕ್ಕಿ ಗೇಮನ್ನು ಏರ್ಪಡಿಸಿದ್ರು. ಸ್ಟೇಟಸ್ ಹಾಕಿ ಬಹುಮಾನ ಗೆಲ್ಲಿ ಅಂತೇಳಿ. ಸ್ಟೇಟಸ್ ಹಾಕಿದ ಮೇಲೆ ಅದನ್ನು 100ಕ್ಕಿಂತ ಜಾಸ್ತಿ ಜನರು ನೋಡಬೇಕು. ಆಮೇಲೆ ಅದರ ಸ್ಕ್ರೀನ್ಶಾಟನ್ನು ಅವರಿಗೆ ಸೆಂಡ್ ಮಾಡಬೇಕಿತ್ತು. ಇವಾಗ ಅದರ ರಿಸಲ್ಟನ್ನು ಇಲ್ಲಿ ನೋಡ್ತಾ ಇದ್ದೇವೆ ನಾವು. ನಮ್ಮ ಗಿಫ್ಟ್ ಹೌಸ್ ಓಪನ್ ದ ರೆಕಾರ್ಡ್ ಒಂಜಿ ಲಕ್ಕಿ ಇದು ಮಾಡ್ತಿದ್ದ ಸ್ಟೇಟಸ್ ಪಾರ್ದ 100 ವ್ಯೂಸ್ ಆಯ್ಬೆಟ್ಟಿಗೆ ಸ್ಕ್ರೀನ್ಶಾಟ್ ಸೆಂಡ್ ಮಾಡಿದ್ರೆ ನಂಬರ್ ಪೂರ ನೆಟ್ ಪಾರ್ದ ನೆಟ್ ಪಾರ್ದಿದ್ವಿ. ಇದಾದಂಡ 5 ಜನಕ್ಕೆ ಫಸ್ಟ್ ಸೆಕೆಂಡ್ ಥರ್ಡ್ ಫಸ್ಟ್ ಬರ್ತಿನ ಫಸ್ಟ್ ಪ್ರೈಸ್ ಅಂಚೆ ಸೆಕೆಂಡ್ ಥರ್ಡ್ ಫೋರ್ತ್ 5 ಪ್ರೈಸ್ ಉಂಟು. 92 ಜನ ಐಟ್ ಸ್ಟೇಟಸ್ ಪಾರ್ದ ಸ್ಕ್ರೀನ್ಶಾಟ್ ತೆತ್ತೊಂದು ಪಾರ್ದಿದೆ ಐ ಪೂರ ಈ ನೆಟ್ ಪಾರ್ದ ಐಟಿತ್ತೆ ನಮ್ಮ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಥರ್ಡ್ ಪ್ರೈಸ್ ಅಂಚೆ 5 ಜನ ನಿಂತ ಐಟ್ ಸೆಲೆಕ್ಷನ್ ಬಂದಲ್ಲ ಪ್ರೈಸ್ಗೆ ಐತೆ ಸೀಟ್ ತೆತ್ತಿನ ಏರು ನಂಬರ್ ಬರ್ತದೆ ಅಕ್ಲೇನ ಪ್ರೈಸ್ ಇತ್ತೇನೆ ಅನೌನ್ಸ್ ಮಾಡ್ಬೋದು. ಫಸ್ಟ್ ಪ್ರೈಸ್ ಅದು ಎತ್ತೊಂದಿಲ್ಲ ಏನೋ ನಂಬರ್ 9481758431 मेरे फर्स्ट प्राइज 4 ಅಂತನೇನ ಇದು ವಾಟ್ಸಪ್ ಬೊಕ್ಕ ಇನ್ಸ್ಟಾಗ್ರಾಮ್ ಪೇಜ್ ಪೂರ ಪಾಡುವ ನೆತ್ತ ನಂಬರ್ ವಿನ್ನರ್ಸ್ ನೇಮ್ ಉಂಡ ಇದು ಕಾಲ್ ಮಾತು ತೋಡಿ ಏರಂದ್ರೆ ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ಇದಲ್ಲ ನಂಬರ್ ಉಂಟು ನೆತ್ತ ಒಂದು ಇಚ್ಚಿ 9535893662 मेरे सेकंड प्राइज. थर्ड प्राइज 9606765414. ಫೋರ್ತ್ ಪ್ರೈಸ್ ದೆತ್ತೊಂದಿಲ್ಲ 7899146694. ಒಂಜಿ ಲಾಕ್ ಚಾನಲ್ ಉಂಡು ಐತೊಟ್ಟಿಗೆ ನಮಕ್ ಒಟ್ಟಿಗೆ ಸಪೋರ್ಟ್ ಮಾಡ್ತದೆ ಬೇರೆಲ್ಲ ಒಂಜಿ ಬೇರೆ ಲಾಕ್ ಚಾನಲ್ ವೀತಾ ಫ್ಯಾಮಿಲಿ ಬಂದದೆ ಮಾತೆಲ್ಲ ಸಬ್ಸ್ಕ್ರೈಬ್ ಮಾಡ್ತದೆ ಫಸ್ಟ್ ಟೈಮ್ ಬರೋದಿಲ್ಲ ಇಂಗ್ಲೆಂಡ್ ಲಾಗಿಗೆ ಆಯ್ನ ಲೆತ್ತಿದ್ದೇವೆ ಇಂಗ್ ಫೈರ್ ಆಗ್ತಿದ್ದ ಲಾಗಿಗೆ ಒಟ್ಟಿಗೆ ಬೈದೇವೆ ಥ್ಯಾಂಕ್ಸ್ ಸರ್ ಬರ್ತೀನಿ लास्ट प्राइज 9902170136. ನೆತ್ತ ಐನೆತ್ತಲ್ಲ ಪುದರ್ ನೆಂಕುಲು ಏರ್ನ ಪಂದು ಪುದರ್ ಕಾಲ್ ಮಂತ್ ದಾಖಲೆಗೆ ತೆರಿಪಾವ ಇಂಜಿನ ಬೊಕ್ಕ ನೆಟ್ಲ ಪೇಜ್ಲ ವಾಟ್ಸಪ್ಲ ಅಪ್ಡೇಟ್ ಮಾಡ್ಪ ಥ್ಯಾಂಕ್ ಯು ಮಾತಾಡಿಲ್ಲ ಲಾಸ್ಟ್ ಒಂಜಿ ಪಾರ್ಟಿ ಹೌಸ್ ಒಂಜಿ ಇನಾಗ್ರೇಷನ್ ಮಾಡ್ತದೆ ಅದೇ ಕ್ಲೋಸ್ ಲಾಸ್ಟ್ ಒಂದು ಮಿಕ್ಸ್ ಲೈಟ್ ಆಯಿತು ಕರೆಕ್ಷನ್ ಚೇಂಜ್ ಆಗೋದು ಡಿಸೈನ್ ತಿಂಗಳು ಬರ ನಮಸ್ತೆ ಒಳಗಿಂಚ ಬೇರೆ ಲಾಗ್ ಮಾಡ್ತಂದುಲೇ ನಮ್ಮ ಚಾನಲ್ ಮಂತಂದುಲೆ ಆರ್ಕ್ಯಾಚ್ ಅಂಚೆ ನಮ್ಮ ವೀತಾ ಫ್ಯಾಮಿಲಿ ದಾರ್ಲ ಬೈದೇವೆ ಅಂಚ ಇನ್ ಕಾನ್ಸೆಪ್ಟ್ ದಾದ ಮಂಡ ಇಂದು ನಮ್ಮ ಬಂಟ್ವಾಳ ಬೈಪಾಸ್ ರೂಪಣಿ
ಅಂದುದಾಗಂಡ ಸೆಲೆಬ್ರೇಷನ್ ಮಂದಿನ ಕಾಲೇಜ್ ಸ್ಟೂಡೆಂಟ್ ನಾಕ್ಲೆ ಪಂಡ ಇದೇ ಇಂಚ ಮನ್ಪುನೇರು ನಮ್ಮ ಪೂರಾಗ ಕುಡ್ಲಾಗ ಗೋಪನ ಇತ್ತು ಸೆಲೆಬ್ರೇಷನ್ ಅಂಚ ಮೂಲ ಒಂಜಿ ಮನ್ಪುನಿ ಜಸ್ಟ್ ಒಂಜಿ 500 rupees ಚಾರ್ಜ್ ಮನ್ಪುನಿ ವರಕ್ ಸೆಲೆಬ್ರೇಷನ್ 8 ಗಂಟೆಲ ಮನ್ಪುನಿ ಫಿಕ್ಸ್ ಡೆಕೋರೇಷನ್ ಸೌಂಡ್ಸ್ ಲೈಟ್ಸ್ ಪೂರ ಫಿಕ್ಸ್ ಉಪ್ಪುಡು ಡಿಸ್ಕೌಂಟ್ಸ್ ಮತ್ತೆ ನಡತೊಂದು ಆಫರ್ಸ್ ಪೂರ ಟೋಟಲ್ ತೂಲಿ ವ್ಯೂಸ್ ಪೂರ. ನೋಡಿ ಫ್ರೆಂಡ್ಸ್, ಇದು ಗಿಫ್ಟ್ ಹೌಸ್ ಅಂತೇಳಿ ಬಂಟ್ವಾಳದಲ್ಲಿರೋದು. ಹಾಗೆಯೇ ಇವರದೊಂದು ಬ್ಲಾಗ್ ಚಾನಲ್ ಕೂಡ ಇದೆ, ಹಾರ್ಟ್ ಕ್ಯಾಚರ್ಸ್ ಆಫೀಷಿಯಲ್ಸ್ ಅಂತೇಳಿ. ಇವಾಗ ಅವರ ಹತ್ರ ಮಾತಾಡೋಣ, ಅದೇ ರೀತಿ ಈ ಶಾಪಿನ ಬಗ್ಗೆ ಅವರ ಹತ್ರನೇ ನಾವು ತಿಳ್ಕೊಳ್ಳೋಣ. ಇಲ್ಲಿ ಈ ಗಿಫ್ಟ್ ಹೌಸಿನ ನಿತೀಶ್ ಮತ್ತು ರೇಷ್ಮಾ ಇವರಿದ್ದಾರೆ. ಇವರ ಜೊತೆಗೆ ಸ್ವಲ್ಪ ಮಾತನಾಡೋಣ. ಅದೇ ರೀತಿ ಇಲ್ಲಿ ಏನೆಲ್ಲ ಐಟಮ್ಸ್ ಇದೆ, ಏನೆಲ್ಲ ಅವರು ತಯಾರು ಮಾಡ್ತಾರೆ, ಅದನ್ನು ಕೂಡ ಅವರಿಂದನೇ ನಾವು ತಿಳ್ಕೊಳ್ಳೋಣ. ಹಾಯ್, ನಮಸ್ತೆ ವಿತ್ ಫ್ಯಾಮಿಲಿ ಎಲ್ಲ ನಮ್ಮ ಮೆಂಬರ್ಸ್ ಸ್ವಾಗತ. ಅಂದರೆ ನಿತೇಶ್ ಅಂತ. ನಮ್ದು ಇಲ್ಲಿ ಬಟ್ವಾಳ ಬೈಪಾಸಲ್ಲಿ ಇರೋದು ಶಾಪ್ ಬಂದ್ಬಿಟ್ಟು. ಎಲ್ಲಿ ಎಲ್ಲ ಸಬ್ಲಿಮೇಷನ್ ಐಟಮ್ಗಳು ಪ್ರಿಂಟ್ ಆಗುತ್ತೆ. ಅಂದರೆ ನೋಡಿರ್ಬೋದು, ಈಗ ಸ್ಟಾರ್ಟಿಂಗ್ ಹೇಳೋದಾದ್ರೆ ಒಂದು ಕ್ಯಾರಿಕೇಚರ್ ಅಂತ ಹೇಳ್ತೇವೆ. ಇದರಲ್ಲಿ ಫೇಸ್ ನಮ್ಮದು ಬರ್ತದೆ, ಅಂದರೆ ಯಾರು ನಮ್ಮ ಕಪಲ್ಸಿಗೆ ಕೊಡೋದು ಆ ಥರ ಇಲ್ಲಿ ಉಂಟು, ಆ ಥರ ಬರುತ್ತೆ ಇಲ್ಲಿ ಫೇಸ್ ಇದರಲ್ಲಿ. ಮತ್ತು ಇದರಲ್ಲೆಲ್ಲ ನಮ್ಮ ಆ್ಯನಿವರ್ಸರಿ ನಮ್ಮ ಫೋಟೋ ಹೋಗ್ಬೋದು. ಇದು ಕೂಡ ಇದು ಮ್ಯಾಜಿಕ್ ಮಿರರ್, ನಾರ್ಮಲಿ ಇಲ್ಲೆಲ್ಲ ಇರುತ್ತೆ. ಜಸ್ಟ್ ಇದು ಆಫ್ ಮಾಡಿದರೆ ಮಿರರ್ ಥರ ಇರುತ್ತೆ, ಒಳಗೆ ನಮ್ಮ ಫೋಟೋ ಹಾಕಿದ್ರು ಲೈಟ್ ಬರುವಾಗ. ಮತ್ತು ಇದೆಲ್ಲ 3D ಇದು ಕೀ ಪಂಚ್ ಎಲ್ಲ, ಇದರಲ್ಲಿ ಎಲ್ಲ ಫೋಟೋ ಬರ್ತದೆ, ಪ್ಲಸ್ ಲೈಟ್ ಬರ್ತದೆ ಇದರಲ್ಲಿ ಕೂಡ. ಇದರದ್ದು ಚಾರ್ಜಸ್ ಎಷ್ಟಾಗ್ತದೆ? ಯಾವುದು ಕೀ ಪಂಚ್? ಓಕೆ, ಇದರದ್ದು 300 rupees ಪ್ರೈಸ್. ಇದು ನಮ್ಮದು ಫೋಟೋ ಬರುತ್ತೆ, ಇಲ್ಲಿ ನೋಡಿರ್ಬೋದು LED. ಓಕೆ, ಈ ಥರ ಫೋಟೋ ಬರುತ್ತೆ 3Dಯಲ್ಲಿ. ಆನಂತರ ಇಲ್ಲಿ ಇದು ಗ್ರಾನೈಟಲ್ಲಿ ಪ್ರಿಂಟ್ ಮಾಡ್ತೇವೆ ನಾವು, ರಾಕ್ ಫೋಟೋಸ್ ಅಂತ. ನಮ್ಮ ಗ್ರಾನೈಟ್ ಮೇಲೆ, ಇದು ಗ್ರಾನೈಟು, ಇದರ ಮೇಲೆ ನಾವು ಪ್ರಿಂಟ್ ಮಾಡೋದು. ನಮ್ಮ ಫೋಟೋ ಯಾವುದು ಬೇಕು ಅದನ್ನು ಸೆಲೆಕ್ಷನ್ ಮಾಡಿ ಪ್ರಿಂಟ್ ಮಾಡೋದು ಇದರಲ್ಲಿ. ಆನಂತರ ಇದು ಬ್ರದರ್ಸ್ ಎಲ್ಲ ಉಂಟು, ನಮ್ಮ ರಾಖಿ ಅದರಲ್ಲಿ ಇದ್ರೆ ಬ್ರದರ್ಸ್ ಫೋಟೋ ಬರ್ತದೆ. ರಕ್ಷಾಬಂಧನಿಗೆಲ್ಲ ಸ್ವೀಟ್ ಮೆಮೊರೀಸ್ ಉಂಟು, ಬರ್ತ್ಡೇ ಉಂಟು, ಆ ಥರ ಆ್ಯನಿವರ್ಸರಿ ಹಾಗೆಲ್ಲ ಉಂಟು. ಇದೆಲ್ಲ ಪಿಲ್ಲೋಸ್, ಇದರಲ್ಲಿ ಬ್ಯಾಕ್ ಸೈಡ್ ಪ್ರಿಂಟ್ ಆಗುತ್ತೆ ನಮ್ಮ ಫೋಟೋ ಯಾವುದು ಬೇಕು ಆ ಥರ. ನಂತರ ಇಲ್ಲಿ ಇದು ಮ್ಯಾಜಿಕ್ ಪಿಲ್ಲೋ ಅಂತ ಹೇಳೋದು ಇದಕ್ಕೆ. ಮತ್ತು ಇದರಲ್ಲಿ ನಾರ್ಮಲಿ ಇದು ಮಾಡಿ ಇಟ್ಟಿದ್ದಾರೆ. ಈಗ ನಾರ್ಮಲಿ ಈ ಥರ ಗೋಲ್ಡನ್ ಇರ್ತದೆ, ಇದರಲ್ಲಿ ವೈಟಲ್ಲಿ ಫೋಟೋ ಪ್ರಿಂಟ್ ಮಾಡ್ತೇವೆ ಫುಲ್ಲು. ನಂತರ ಇದು ಹೀಗೆ ಮಾಡಿದರೆ ಅದು ಫೋಟೋ ಕಾಣಲ್ಲ, ಕವರ್ ಆಗ್ತದೆ ಫುಲ್ ಚೆನ್ನಾಗಿದೆ. ಆನಂತರ ಇಲ್ಲಿ ಬರ್ತಾ ಹಾರ್ಟ್ ಶೇಪಲ್ಲಿ ಇಲ್ಲಿ ನಮ್ಮ ಫೋಟೋ ಯಾವುದು ಪ್ರಿಂಟ್ ಹಾಕ್ಬೋದು, ಪಿಲ್ಲೋ ಇರುತ್ತೆ. ಆನಂತರ ಇಲ್ಲಿ ನಮ್ಮದು ಇದು ಮ್ಯಾಜಿಕ್ ಮಗ್ ಅಂತ. ಅದರಲ್ಲಿ ಏನಂದರೆ ಸ್ಪೆಷಾಲಿಟಿ, ನಾವು ಏನಾದರೂ ಹಾಟ್ ಲಿಕ್ವಿಡ್ ಹಾಕುವಾಗ ಅದರಲ್ಲಿ ನಮ್ಮದು ಫೋಟೋ ಕಾಣಿಸ್ತದೆ. ಡ್ರಿಂಕ್ಸ್ ಹಾಟ್ ಇದು ಕಾಫಿ ಏನಾದರೂ ಕುಡಿಯುವ ಫೋಟೋ, ಇಲ್ಲದಿದ್ದರೆ ಇದು ಬ್ಲ್ಯಾಕ್ ಇರ್ತದೆ. ಇದು ನೀವು ಮಾಡಿಸಿ ಕೊಡೋದು ಹಾಗೆ ಅಲ್ಲ, ಆಲ್ರೆಡಿ ಇರ್ತದೆ ಇದರಲ್ಲಿ. ಅಂದರೆ ನಾವು ಯಾವ ಫೋಟೋ ಕೊಡ್ತೇವೆ, ನಮ್ಗೆ ಇಲ್ಲಿ ಬಂದು ನಿಮ್ಮ ಫೋಟೋ ಯಾವ ಥರ ಬೇಕು, ಡಿಸೈನ್ ಹ್ಯಾಪಿ ಬರ್ತ್ಡೇ ಬರೀಬೇಕಾ, ಹ್ಯಾಪಿ ಆ್ಯನಿವರ್ಸರಿ ಅಲ್ಲ ಯಾರ್ದಾದ್ರೂ ಫೋಟೋ ಹಾಕ್ಬೇಕಂತ ಹಾಕಿದರೆ ಪ್ರಿಂಟ್ ಹಾಕಿ ಕೊಡ್ತೇವೆ. ಇದು ಹೀಗೆ ನಾರ್ಮಲಿ ಕಾಣಲ್ಲ, ಬಿಸಿ ಮಾಡಿದ್ರೆ ಮಾತ್ರ ಇದರಲ್ಲಿ ಪ್ರಿಂಟ್ ಕಾಣುತ್ತೆ. ಓಕೆ, ಆನಂತರ ಇದು ಬ್ಲೂಟೂತ್ ಉಂಟು. ಬ್ಲೂಟೂತಲ್ಲಿ ಕೂಡ ನಮಗೆ ಫೋಟೋ ಹಾಕ್ಬೋದು ಇದರಲ್ಲಿ. ಇದು ಫುಲ್ ಫೋಟೋ ಬರ್ತದೆ ನಮಗೆ. ಆನಂತರ ಇದು ನಮ್ಮದು ನಮ್ಮ ಪೆನ್ ಸ್ಟ್ಯಾಂಡ್. ನಮಗೆ ಆಫೀಸಲ್ಲಿ ಎಲ್ಲ ಆಫೀಸಲ್ಲಿ ಏನಾದರೂ ರೋಗ ಬೇಕಾ, ನಮ್ಮ ಕಂಪನಿ ಬೇಕಾ ಆ ಥರ ಇರುತ್ತೆ. ಆಲ್ರೆಡಿ ಈಗ ಮೊದಲು ಕೊಟ್ಟಿದ್ದೆ ಕಂಪನಿಗೆಲ್ಲ, ನಮ್ಮದೇ ಸ್ಕೂಲಿಗೆ ಐಡಿಗೆ, ನಂತರ ಕಂಪನಿಯಲ್ಲಿ ಬೇಕಾಗುವ ಟೀ ಶರ್ಟ್ಸ್ ಅವರಿಗೆ, ಮತ್ತು ಅವರಿಗೆ ಐಡಿ ಬೇಕಾಗ್ತದೆ. ಮತ್ತು ಈ ಥರ ಅಫಿಷಿಯಲ್ ಏನಾದರೂ ಈ ಥರ ನಮ್ಮ ಪೆನ್ ಸ್ಟ್ಯಾಂಡ್. ಆನಂತರ ಇಲ್ಲಿ ಮೌಸ್ ಪ್ಯಾಡ್ ಉಂಟು ಅವರಿಗೆ, ಅವ್ರ ಲೋಗೋ ಬಂದು ಮೌಸ್ ಪ್ಯಾಡ್ ಆ ಥರ ಇದರಲ್ಲಿ ಕೂಡ ಪ್ರಿಂಟ್ ಮಾಡ್ತಾರೆ. ಆಫೀಸಿಗೆ ಒಂದು ಬೇರೆನೇ ಕ್ಯಾಟಗರಿ ಉಂಟು. ಅದು ಸ್ಕೂಲಿಗೆ ಬರುವಾಗ ಯೂನಿಫಾರ್ಮಿಂದ ಹಿಡಿದು ಅವರು ಪ್ರಿಂಟ್, ಆನಂತರ ಅವರಿಗೆ ಬೇಕಾಗುವ ಬ್ಯಾಗಿಗೆ ಪ್ರಿಂಟ್ ಅವರಿಗೆ, ಮತ್ತು ಟೀ ಶರ್ಟ್ ಸ್ಪೋರ್ಟ್ಸಿಗೆ, ಮತ್ತು ಮೊಮೆಂಟೋಸ್ ಅಲ್ಲೆಲ್ಲ ಸ್ಕೂಲಿಗೆ ಬೇಕಾಗುವಂಥದ್ದು ಎಲ್ಲ ಇದೆ. ಸ್ಕೂಲಿಗೆಲ್ಲ ಅವರಿಗೆ ಎಂತೆಲ್ಲ ಬೇಕು ಆಲ್ರೆಡಿ ಎಲ್ಲ ಅವರಿಗೆ ಒಂದು ಪ್ಯಾಕೇಜಲ್ಲಿ ಫುಲ್ ಸಬ್ಲಿಮೇಷನ್ ಅಲ್ಲಿ ಉಂಟು. ಓಕೆ, ಆನಂತರ ನೆಕ್ಸ್ಟ್ ಬರೋದು ಚಿಕ್ಕ ಮಕ್ಕಳಿಗೆ ಫೋಟೋ ಕೊಡ್ಬೋದು. ಇಲ್ಲದಿದ್ದರೆ ಅವರದ್ದು ಯಾರಾದರೂ
ಕಾರ್ಟೂನ್ ಇದ್ದವರ ಕಾರ್ಟೂನ್ ಫೋಟೋ ಹಾಕ್ಬೋದು, ಇಲ್ಲ ಅವರ ಫೋಟೋನೇ ಹಾಕ್ಬೋದು ಇದರಲ್ಲಿ. ಇದವರಿಗೆ ಸಣ್ಣ ಮಕ್ಕಳಿಗೆ. ಅನಂತರ ಇದು ರೊಟೇಟಿಂಗ್ ಲ್ಯಾಂಪ್, ಇದರಲ್ಲಿ ಫೋಟೋ ಬರುತ್ತೆ ಅಂದರೆ ನಮ್ಮ ಇದರಲ್ಲಿ ಕಾಣ್ತದೆ, ಗೋಡೆಯಲ್ಲಿ ಕಾಣ್ತದೆ ಫೋಟೋ ತಿರುಗುವಾಗ. ಇದರಲ್ಲಿ ಕೂಡ ಪ್ರಿಂಟ್ ನಾವು ಇದರಲ್ಲಿ ಇದು ನೋಡಿದ್ದು. ಇದರಲ್ಲಿ ಜಸ್ಟ್ ಫೋಟೋ ಮಾತ್ರ ಹಾಕುದು. ಸಿಂಗಲ್ ಫೋಟೋಸ್ ಇದು ತೆಗೆಯುವಾಗ ನಮಗೆ ಕ್ಲಿಯರ್ ಬರುತ್ತೆ. ಆದರೆ ಇದರಲ್ಲಿ ಲೇಸರಲ್ಲಿ ಕಟ್ ಮಾಡೋದು. ಕೆಲವೊಂದು ಇದು ಉಂಟು, ಅದು ಲೇಯರ್ ತೆಗೆದ ತಕ್ಷಣ ಇದರಲ್ಲಿ ಹಾಕ್ಬೇಕಿದ್ರೆ ನಾವು ಫೋಟೋ ಕೊಡ್ಬೇಕು. ನಾವು ಫೋಟೋ ಎಲ್ಲ ಕಸ್ಟಮೈಸ್ ಇದರಲ್ಲಿ. ಅಂದರೆ ಇಲ್ಲಿ ಇರುವುದಂದ್ರೆ ಎಲ್ಲ ನಿಮ್ಮ ಫೋಟೋ ಏನು ನಿಮ್ಮ ಎಲ್ಲ ಐಟಮ್ ಅಲ್ಲಿ ಕೂಡ ನಿಮ್ಮ ಫೋಟೋ ಹಾಕ್ಬೋದು. ಈ ಥರ ಪ್ಲಾಸ್ಟಿಕ್ ಕ್ಲೀನ್ ಇರುತ್ತೆ, ಇದಕ್ಕೆ ನಮ್ಮ ಫೋಟೋ ಹಾಕಲಿಕ್ಕೆ. ಅಂದರೆ ನೆಕ್ಸ್ಟ್ ಬರೋದು ಇಲ್ಲಿ ಒಂದುಂಟು, ಇದು ಕೂಡ ಪಿಲ್ಲೋನೇ. ಅದರ ಸ್ಪೆಷಾಲಿಟಿ ಏನಂದರೆ ಇದು LED ಪಿಲ್ಲೋ ಅಂತ. ಲೈಟ್ ಆನ್ ಆಗುತ್ತೆ ಅದರಲ್ಲಿ. ಲೈಟ್ ಆನ್ ಆಗುತ್ತೆ, ಇಲ್ಲಿ ಸ್ವಿಚ್ ಉಂಟು, ಕ್ಲೀನ್ ಕಾಣುತ್ತೆ. ನೈಟ್ ಟೈಮಲ್ಲಿ ಚೆನ್ನಾಗಿ ಕಾಣ್ಬೋದು. ಇಲ್ಲಿ ಫೋಟೋ ಬರ್ತದೆ, ಇದು ಬರ್ತದೆ ಈ ಥರ ಬರುತ್ತೆ ಲೈಟ್. ಆನಂತರ ನೆಕ್ಸ್ಟ್ ಸ್ಪೋರ್ಟ್ಸ್ಗೆಲ್ಲ ಬೇಕಾಗುವ ಮೆಟೀರಿಯಲ್ ನಾವು ಪ್ರಿಂಟ್ ಮಾಡಿ ಕೊಡ್ತೇವೆ. ಈ ಥರ ಏನು ಬೇಕು ನಮಗೆ ಆ ಟೈಪಲ್ಲಿ ಪ್ರಿಂಟ್ ಮಾಡ್ತೇವೆ. ಲೋಗೋ ನಮ್ದು ಬೇಕಾದ್ರೆ ಲೋಗೋ ಫಿಕ್ಸ್ ಇದು ಹೋಗಲ್ಲ. ಅಂದರೆ ಇವತ್ತು ಇದು ಈಗ ಇನಾಗ್ರೇಷನ್ ತೆಗ್ದದ್ದು ನಮ್ಮದೇ ಲೋಗೋ, ಗಿಫ್ಟ್ ಹೌಸ್ ಇದು ಲೋಗೋ. ಇದು ಈಗ ಇನಾಗ್ರೇಷನ್ ತೆಗ್ದದ್ದು. ಇದೇನಂದ್ರೆ ಪರ್ಮನೆಂಟ್, ಎಷ್ಟು ವಾಶ್ ಆದರೂ ಕೂಡ ನಿಮಗೆ ಹೋಗುದಿಲ್ಲ, ಫಿಕ್ಸ್ ಅದು. ಇದರಲ್ಲಿ ಯಾವತ್ತ ಈಗ ಅಂದರೆ ನಮಗೆ ರೋಸ್ ಫಂಕ್ಷನಿಗೆ ಅಲ್ಲ ಆಲ್ರೆಡಿ ಆರ್ಡರ್ ಎಲ್ಲ ಬಂದಿದೆ, ಮೆಹಂದಿಗೆ ಟೀಮು ಆ ಥರ ತುಂಬ ಬರ್ತದೆ. ಮತ್ತು ಬರ್ತ್ಡೇಗೆ ಮತ್ತು ನಮ್ಮ ಸ್ಪೋರ್ಟ್ಸ್ಗೆಲ್ಲ ಅವರದ್ದು ಇಲ್ಲಿ ಫೋಟೋ ಬರ್ಬೋದು. ಇಲ್ಲಿ ಬೇಕಾದ್ರೆ ಯಾವ ಟೈಪ್ ಇದು ಕೂಡ ಫೋಟೋ ಹಾಕ್ಬೋದು, ಅವರದ್ದೇ ಫೋಟೋ, ಕಪಲ್ಸ್ ಆ ಥರ ಕ್ವೀನ್ ಕಿಂಗ್ ಆ ಥರ ಯಾವ ಕೂಡ ಪ್ರಿಂಟ್ ಮಾಡಿ ಕೊಡ್ಬೋದು. ಇದು ನಾರ್ಮಲ್ ಮೆಟೀರಿಯಲ್, ಇದು ಸ್ಪೋರ್ಟ್ಸ್ ಮೆಟೀರಿಯಲ್. ನಂತರ ಇದರದ್ದು ಅಂದರೆ ಇದು ಕೂಡ ನಾರ್ಮಲ್ ನಮ್ಮದೇ ಇದೆಲ್ಲ ಚಾನಲ್ ಇದ್ದು ಆರ್ಟಿಫಿಷಿಯಲ್ಸ್. ನೋಡಿ ಫ್ರೆಂಡ್ಸ್, ಇವರದ್ದೇ ಇದು ಚಾನಲ್ ಹೆಸರಲ್ಲಿ ಒಂದು ಪ್ರಿಂಟ್ ಮಾಡಿದ್ದಾರೆ ಶರ್ಟನ್ನು, ಹಾರ್ಟ್ ಕೇಚಸ್ ಅಫಿಷಿಯಲ್ ಅಂತೇಳಿ. ಫೋಟೋ ಎಲ್ಲ ಲೈಟ್ ಎಲ್ಲ ಹೆಚ್ಚಾಗಿ ಫೋಟೋ ವಿತ್ ಲೈಟ್ ಬರ್ತದೆ, ಲೈಟ್ ಎಲ್ಲ ಸೇಮ್. ಆನಂತರ ಇದು ಮತ್ತೆ ಇದಕ್ಕೆ ನಮ್ಮ ಇಲ್ಲಿ ಕೂಡ ಪ್ರಿಂಟ್ ಮಾಡ್ಬೋದು, ಯಾವ ಥರ ಬೇಕು ಆ ಥರ. ಸ್ಪೋರ್ಟ್ಸಿಗೆಲ್ಲ ಬೇಕು ಅದಕ್ಕೆ ಕೂಡ ಪ್ರಿಂಟ್ ಮಾಡಿ ಲೋಗೋಗೆ ಪ್ರಿಂಟ್ ಮಾಡ್ಬೋದು. ಇಲ್ಲಿ ಪ್ರಿಂಟ್ ಮಾಡಿ ಇಲ್ಲಿ ಕೂಡ ಪ್ರಿಂಟ್ ಮಾಡ್ಬೋದು ಯಾವ ಲೋಗೋನ ಅಲ್ಲ ಯಾವುದಾದ್ರೂ ನಮ್ಮ ಟೀಮ್ ಇದೆ ಹೆಸರ. ಕಲರ್ ಕೂಡ ತುಂಬ ಬರ್ತದೆ, ಕಲರ್ ತುಂಬ ವೆರೈಟಿ ಉಂಟು. ಇದರಲ್ಲಿ ಕೂಡ ವೈಟ್ ಈಗ ತೋರಿಸಿದೆ. ಇಲ್ಲಿ ಇದು ಕೂಡ ಡಾಲಲ್ಲಿ ಕೂಡ ನಿಮಗೆ ಸಬ್ಲಿಮೇಷನ್, ಇಲ್ಲಿ ನಮ್ಮದು ಫೋಟೋ ಬರ್ತದೆ, ಇಲ್ಲಿಗೆ ಕೊಡುವ. ಆನಂತರ ಇಲ್ಲಿ ಉಂಟು, ಇದು ಕೂಡ ಕ್ಲಾಕಲ್ಲಿ ಪ್ರಿಂಟ್ ಮಾಡೋದು. ಸಬ್ಲಿಮೇಷನ್ ಅಂದ್ರೆ ಇನ್ನೊಂದು ಏನಂದ್ರೆ ಈಗ ಒಂದು ತಿಂಗಳಿದ್ದ ಡಿಸೈನ್ ಅಲ್ಲ ಇನ್ನೊಂದು ಐಟಮ್ ಇನ್ನೊಂದು ತಿಂಗಳಿರಲ್ಲ, ಅಪ್ಡೇಟ್ ಆಗ್ತಾನೆ ಇರ್ತದೆ. ತಿಂಗಳು ಹೊಸ ಪ್ರಾಡಕ್ಟ್ ಚೇಂಜಸ್ ಆಗ್ತಾನೆ ಇರ್ತದೆ, ಅಪ್ಡೇಟ್ ಬರ್ತಾನೆ ಇರುತ್ತೆ. ಅದಕ್ಕೆ ಈಗ ಟೋಟಲ್ ಒಂದು ಈ ಪ್ಯಾಕೇಜ್ ಉಂಟು. ಆನಂತರ ಈಗ ಒಂದು ತಿಂಗಳ ನಂತರ ಪುನಃ ವರ್ಷನ್ ಚೇಂಜ್ ಆಗುತ್ತೆ, ಇನ್ನೊಂದು ಪ್ಯಾಕೇಜ್ ಬರುತ್ತೆ. ಅಂದ್ರೆ ಇಲ್ಲಿರುವುದೆಲ್ಲ ಸ್ಯಾಂಪಲ್ ಇಟ್ಟದ್ದು ಚೇಂಜಸ್ ಬರ್ತಾ ಇರ್ತದೆ. ಮತ್ತೆ ಹೊರಗಿದ್ದು ಇನ್ನೊಂದು ಎಕ್ಸ್ಟ್ರಾ ಅಂದ್ರೆ ನಮ್ದು ಅದೇ ಕಾಸ್ಟಿಂಗ್ ಮಾಡ್ತೇವೆ ನಾವು, ಒಂದು ಹ್ಯಾಂಡ್ ಇದು ಮಾಡೋದು ಅದು ಕೂಡ ಇಲ್ಲೇ ಮಾಡ್ತೇವೆ. ಮತ್ತೆ ಎಕ್ಸ್ಟ್ರಾ ಇಲ್ಲೆಲ್ಲ ನೋಡ್ಬೋದು, ಇದರಲ್ಲಿ ಇದು ಕೂಡ ಉಂಟು ಮೋಲ್ಡ್ ಇದೆಲ್ಲ. ಇಲ್ಲಿ ಉಂಟು ಅದು ಮೋಲ್ಡ್, ಅಂದ್ರೆ ಹ್ಯಾಂಡ್ ಮೋಲ್ಡ್ ಚಿಕ್ಕ ಮಗು ಇದು ಮಾಡ್ತಾರೆ, ವೆಯ್ಟ್ ಮತ್ತು ಇದೆಲ್ಲ. ಅಂದರೆ ಇದು ನಮ್ಮದು ಇನ್ನೊಂದು ಮೆಮೊರೇಬಲ್ ಇದರಲ್ಲಿ ಎಷ್ಟು ಈಗ ಆರ್ಡರ್ ಬಂದಿದೆ ಇದರದ್ದು. ತಂದೆ ತಾಯಿ ಇದು ಮಾಡಿ ಇಟ್ಟರೆ ನಮಗೆ ಯಾವತ್ತು ಫ್ರೇಮಲ್ಲಿ ಇರ್ತದೆ ಅವರದೊಂದು ಕೈ ಇದರಲ್ಲಿ, ಹಾಗೆ ಆ ಥರ ಕೂಡ ಮಾಡ್ಬೋದು. ಇವಾಗ ಎಷ್ಟು ಐಟಮ್ಸ್ ಇಟ್ಟಿದ್ದಾರೆ, ಪ್ರತಿ ತಿಂಗಳಿಗೊಂದು ಚೇಂಜ್ ಮಾಡ್ತಾ ಇರ್ತಾರೆ. ಇವಾಗ ನಾನು ಇವರನ್ನು ಪರಿಚಯ ಮಾಡಿದೆ ಅಲ್ವಾ, ನಿತೀಶ್ ಮತ್ತು ರೇಷ್ಮಾ ಅಂತೇಳಿ. ಇವರದ್ದು ಹಾರ್ಟ್ ಕ್ಯಾಚರ್ ಅಫಿಷಿಯಲ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದರಲ್ಲಿ ಅವರು ಬ್ಲಾಗಿಂಗ್ ಮಾಡ್ತಾ ಇರ್ತಾರೆ. ಅದೇ ನಾನು ಕೂಡ ಕೆಲವೊಮ್ಮೆ ನೋಡ್ತಾ ಇರ್ತೇನೆ. ಹಾಗೆ ಅವರು ನನಗೆ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡಿದರು, ಇವತ್ತು ಓಪನಿಂಗ್ ಇದೆ ಅಂತೇಳಿ, ಹಾಗೆ ಬನ್ನಿ ಅಂತೇಳಿ. ಹಾಗೆ ನಾನು ಇವತ್ತು ಬಂದು ತುಂಬ ಖುಷಿ ಆಯಿತು ಇವರೊಟ್ಟಿಗೆ. ಇವರು ಆ ದಿವಸನೇ ಹೇಳಿದರು ನನಗೆ ಒಮ್ಮೆ ಮೀಟ್ ಆಗಬೇಕು ಅಂತೇಳಿ, ಆದರೆ ಆಮೇಲೆ ಟೈಮೇ ಸಿಗಲಿಲ್ಲ. ಹಾಗೆ ಇವತ್ತು ಅಚಾನಕ್ಕಾಗಿ ಒಂದು ಅನಿಸದೆ, ನಾನು ಅನಿಸಿಯೇ ಇರಲಿಲ್ಲ, ಇಷ್ಟ ನೋಡಿದ ಕಾರಣ ನನಗೆ ಗೊತ್ತಾಯಿತು. ಹಾಗೆ ಒಮ್ಮೆ ಮೀಟ್ ಮಾಡಬೇಕು ಅಂತ ಅನಿಸಿತು. ಹಾಗೆ ಇವತ್ತು ಅದು ದಿನ ಕೂಡಿ ಬಂತು. ಓಪನಿಂಗ್ ಡೇ ದಿನವೇ ನಾನು ಇಲ್ಲಿಗೆ ಬಂದು ಅವರನ್ನು ಮೀಟ್ ಆದೆ, ಖುಷಿ ಆಗ್ತಾ ಇದೆ. ಮತ್ತು ಹೀಗೆ ಅನಿಸ್ತಾ ಇದೆ ಇವಾಗ. ನಾವು ವ್ಲಾಗ್ ಸ್ಟಾರ್ಟ್ ಮಾಡುವಾಗ ಮೊದಲು ಇಲ್ಲಿ ಲೋಕಲಲ್ಲಿ ಯಾರಂತ ಲಾಗ್ ಸ್ಟಾರ್ಟ್ ಮಾಡಿ ನೋಡ್ತಾ ಇದ್ವಿ. ಅದರಲ್ಲಿ ಬಂದು ಇವರದ್ದು
ಕೂಡ ಲಾಗ್ ನೋಡುವಾಗ ನಾವು ಲೈವ್ ಬರುವಾಗ ಇವ್ರು ಲೈವ್ ಬರ್ತಿದ್ರು ಯಾವಾಗ್ಲೂ ಕಮೆಂಟ್ ಎಲ್ಲ ಮಾಡ್ತಿದ್ರು ಇವರಿಗೆ, ಆಗ ಪರಿಚಯ ಆದ್ರು. ಮತ್ತೆ ನೋಡುವಾಗ ಇವರ ಮನೆಗೆ ಬೇರೆ ಬಿಸ್ನೆಸ್ ವಿಷಯದಲ್ಲಿ ಕೂಡ ಹೋಗಿದ್ವಿ, ಬೇರೆ ಕೃಷಿದ ವಿಷಯದಲ್ಲಿ, ಆಗ ಗೊತ್ತಾಯ್ತು ಹಸ್ಬೆಂಡ್ ಅನ್ನು ಮೀಟ್ ಆದ್ವಿ, ಹೀಗಿದ್ವಿ. ಅನಂತರ ಈಗ ತುಂಬಾ ಹೇಳಿದ್ವಿ ನಾವು ಬರ್ಬೋದು ಒಂದು ದಿನ ಲಾಗ್ ಮಾಡೋಣ ಅಂತ. ಅನಂತರ ಇವರು ಕೂಡ ಬ್ಯುಸಿ ಆದ್ರು, ಮತ್ತೆ ನಾವು ಕೂಡ ಬ್ಯುಸಿ ಆದ್ವಿ. ಓಕೆ, ನಿಮಗೆ ಆಲ್ ದಿ ಬೆಸ್ಟ್. ನಿಮ್ಮ ಈ ಬಿಸ್ನೆಸ್ ತುಂಬ ಒಳ್ಳೇದಾಗಲಿ ನಿಮಗೆ ಕೂಡ, ಎಲ್ಲದರಲ್ಲೂ ಸಕ್ಸಸ್ ಸಿಗಲಿ ಅಂತೇಳಿ ಈ ವಿತಾ ಫ್ಯಾಮಿಲಿ ಕಡೆಯಿಂದ ನಿಮಗೆ ನಾನು ಶುಭವನ್ನು ಹಾರೈಸ್ತಾ ಇದ್ದೇನೆ. ಓಕೆ, ಥ್ಯಾಂಕ್ ಯು, ಬಾಯ್. ಇನ್ನೊಮ್ಮೆ ಸಿಗೋಣ, ಬಾಯ್ ಬಾಯ್. ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಹಾಗೇನೆ ಈ ಹಾರ್ಟ್ ಕೇಚರ್ಸ್ ಅಫಿಷಿಯಲ್ ಅವರಿಗೂ ಕೂಡ ನೀವು ಸಪೋರ್ಟ್ ಮಾಡಿ, ಅವರ ಚಾನಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.